ಸಾಲಾರ್ ಸಿನಿಮಾ ನೀವು ನೋಡಿರ್ತೀರ. ಅದರಲ್ಲೊಂದು ಕಾಟೇರಮ್ಮನ ಒಂದು ಫೈಟ್ ಸೀನ್ ಇದೆ. ಅತ್ಯಂತ ನೀಚ ಪರಮ ವಿಕೃತ ಕಾಮಿಯೊಬ್ಬನನ್ನು, ರೇಪಿಸ್ಟ್ನನ್ನು ಹೀರೋ ಬಂದು ಹೊಡಿತಾನೆ. ಆ ಸಂದರ್ಭದಲ್ಲಿ ಆ ಹೆಣ್ಣು ಮಕ್ಕಳು ನೊಂದವರು, ನಾಳೆ ನನ್ನ ಮಕ್ಕಳಿಗೂ ಕೂಡ ಸಮಸ್ಯೆ ಆಗುತ್ತೆ ಅನ್ನುವಂತಹ ಸಂಕಟದಲ್ಲಿರೋರು, ವಯಸ್ಸಾದವರು ಎಲ್ಲರೂ ಕೂಡ ಹೀರೋಗೆ ಪದೇ ಪದೇ ಪ್ರೇರೇಪಿಸ್ತಾರೆ, ಹೊಡಿ 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 ಹೊಡೆಯೋನನ್ನ ಅಂತ. ಅಂಥದ್ದೊಂದು ಸೀನ್ ಈಗ ಕಣ್ಣು ಮುಂದೆ ಇದೆ. ಕಾರಣ ಏನಂದರೆ, ಸುಮಾರು 20 ವರ್ಷಗಳಲ್ಲಿ ಒಬ್ಬರು, ಇಬ್ಬರು, ಮೂವರು, ಕೆಲವರು 400 ಜನ ಅಂತಾರೆ, ಕೆಲವರು 500 ಜನ ಅಂತಾರೆ, ಕೆಲವರು 1000 ಜನ ಅಂತಾರೆ ಹೇಳಿಕೆಗಳು. ಮತ್ತೆ ನೋಡಿ, ಎಲ್ಲರೂ ಕೂಡ ಹೆಣ್ಣು ಮಕ್ಕಳು, ಎಲ್ಲರೂ ಕೂಡ ಬಹುಪಾಲು ಹಿಂದೂಗಳು ಕೊಲೆಯಾದವರು. ಕೆಲವರು ಶಾಲೆಗೆ ಹೋದವರು ವಾಪಸ್ ಬರಲಿಲ್ಲ. ಆದರೆ ಅಲ್ಲಿ ಅದೆಷ್ಟು ನೀಚವಾಗಿ ಆ ಹೆಣ್ಣು ಮಕ್ಕಳನ್ನ ನಲುಗಿಸಿ, ನರಳಿಸಿ, ನರಕ ತೋರಿಸಿ, ಕೊನೆಗೆ ಅವರನ್ನು ಕೊಂದಿದ್ದು ಮತ್ತು ಕೊಂದ ನಂತರದ ಸಾಕ್ಷ್ಯನಾಶ ಏನು ಮಾಡಿದ್ರು ಅವೆಲ್ಲವೂ ಕೂಡ ಕರಾಳ ಅಧ್ಯಾಯವನ್ನು ಹೇಳ್ತವೆ. ಅತ್ಯಂತ ನೀಚರು, ರಾಕ್ಷಸರು ಮಾತ್ರವೇ ಮಾಡಬಹುದಾದಂತಹ, ವಿಕೃತರು ಮಾಡಬಹುದಾದಂತಹ ಕೆಲಸ ಅದು. ತೀರಾ ನಾವು ಎಲ್ಲಿಂದ ಜನಿಸಿರ್ತೀವೋ ಅಂತ ಜಾಗಕ್ಕೆ ಮಣ್ಣು ತುಂಬುತ್ತಾರೆ ಅಂದರೆ ಅವರಿನ್ನಂತಹ ಕಟುಕರು ಇರಬಹುದು. ತಾಯಿ, ಅವರು ಕೂಡ ತಾಯಿಯ ಹೊಟ್ಟೆಯಲ್ಲೇ ಹುಟ್ಟು ಬಂದಿರ್ತಾರೆ, ತಾಯಿಯನ್ನೇ ನೋಡಿರ್ತಾರೆ, ಮನೇಲೂ ಹೆಣ್ಮಕ್ಳಿರ್ತಾರೆ. ಆದಾಗ್ಯೂ ನೂರಾರು ಹೆಣ್ಣು ಮಕ್ಕಳ ನೋವು, ಸಂಕಟ, ಯಾತನೆ, ಅವರು ಕಂಡಂತಹ ನರಕ, ಎಲ್ಲಕ್ಕೂ ಕೂಡ ಈಗ ಫುಲ್ ಸ್ಟಾಪ್ ಹಾಕ್ಬಿಡ್ತಾ ನ್ಯಾಯ ಸಿಗತ್ತಾ? ಆ ಆತ್ಮಗಳಿಗೆ ಶಾಂತಿ ಸಿಗತ್ತಾ? ಸರ್ಕಾರ, ಸಿದ್ದರಾಮಯ್ಯ ಅವರ ಸರ್ಕಾರ ಪ್ರಜ್ವಲ್ ರೇವಣ್ಣ ಅವರ ಕೇಸಲ್ಲಿ ತಾಡಾನೇ ಮಾಡಲಿಲ್ಲ, SIT ರಚನೆ ಮಾಡಿ ಬಿಸಾಕ್ತು. ಆದರೆ ಈ ಕೇಸ್ಗಳ ಬಗ್ಗೆ, ಆ ಊರಿನ ಹೆಸರು ಧರ್ಮಸ್ಥಳ, ಆ ಊರಿನ ಸುತ್ತಮುತ್ತ ನಾನೇ ಖುದ್ದಾಗಿ ನೂರಾರು ಹೆಣ್ಣು ಮಕ್ಕಳನ್ನ, ಅತ್ಯಂತ ನೀಚ ಕೆಟ್ಟ ಸ್ಥಿತಿಯಲ್ಲಿದ್ದಂತಹ ಹೆಣ್ಣು ಮಕ್ಕಳನ್ನ, ಸತ್ತು ಬಿದ್ದಂತಹ ಹೆಣ್ಣು ಮಕ್ಕಳನ್ನ ತಗೊಂಡೋಗಿ ಹೂತಾಕಿದ್ದೀನಿ ಅಂತ ಪಾಪ ಪ್ರಜ್ಞೆ ಅವನಿಗೆ ಕಾಡಿದೆ. ಆ ವ್ಯಕ್ತಿ ಬಂದು ಹೇಳದ ಮೇಲೆ ಇದೀಗ ದೊಡ್ಡ ದೊಡ್ಡ ಬೆಳವಣಿಗೆಗಳಾಗ್ತಿವೆ. ನಮ್ಮ ದುರಂತ ಮತ್ತು ನಮ್ಮ ರಾಜ್ಯವನ್ನು ಆಳ್ತಿರುವಂತಹ ಅವರ ಸ್ಥಿತಿ ಹೇಗಿದೆ ಅಂದರೆ, ಯಾವುದೋ ಕೇರಳದಲ್ಲಿ, ಪಕ್ಕದ ರಾಜ್ಯದಲ್ಲಿ ಧರ್ಮಸ್ಥಳದ ಕೇಸಿನ ಬಗ್ಗೆ ಚರ್ಚೆಗಳು ನಡೀತಾವೆ, ಅದು ವಿಧಾನಸಭೆಯ ಒಳಗಡೆ. ಆ ನಂತರದಲ್ಲಿ ನಮ್ಮವರು ಎಚ್ಚೆತ್ಕೊಳ್ತಾರೆ. SIT ರಚನೆ ಮಾಡಿದ್ದಾರೆ. SIT ರಚನೆ ಮಾಡಿದ ಕೂಡಲೇ ನ್ಯಾಯ ಸಿಗುತ್ತಾ? ಹಳ್ಳ ಇಡಿಸುವಂತಹ ಪ್ರಯತ್ನಗಳು ನಡೀಬಹುದು. ಆದರೆ SITಗೆ ಪದೇ ಪದೇ ಒತ್ತಡ ಹಾಕುವಂತಹ ಪ್ರಯತ್ನಗಳು ಈಗ ಹೇಗಾಗ್ತಿದೆಯೋ ಅದೇ ರೀತಿ ಜನರಿಂದ ಆಂದೋಲನಗಳು ಆಗಬೇಕಾಗುತ್ತದೆ. ಒಬ್ಬೊಬ್ರಲ್ಲ ನೋಡಿ, ಪ್ರಣವ್ ಮೊಹಂತಿ IPS ಇವರ ಅಧ್ಯಕ್ಷತೆಯಲ್ಲಿ, ಇವರು ಮುಖ್ಯಸ್ಥರಾಗಿರುವಂತಹ ಈ SIT ಇವರನ್ನು ಸೇರಿಸಿ 4 ಜನ ಸದಸ್ಯರಿದ್ದಾರೆ. ಅದರಲ್ಲಿ ಒಬ್ಬಳು ಹೆಣ್ಣು ಮಗಳಿದ್ದಾಳೆ. ನನ್ನನ್ನು ಕೇಳಿದಿದ್ರೆ ಈ ಪೂರ್ತಿ SITಯ ಜವಾಬ್ದಾರಿಯನ್ನ ಎಲ್ಲ ಹೆಣ್ಣು ಮಕ್ಕಳಿಗೆ ಕೊಡಬೇಕಾಗಿತ್ತು. ಎರಡನೇದ್ದು, ಅನುಚೇತ್ ಅವರಿದ್ದಾರೆ, ಉಪ ಪೊಲೀಸ್ ಮಹಾನಿರೀಕ್ಷಕರು, ನೇಮಕಾತಿ ಬೆಂಗಳೂರು. ಶ್ರೀಮತಿ ಸೌಮ್ಯಲತಾ IPS ಉಪ ಪೊಲೀಸ್ ಆಯುಕ್ತರು, CAR ಕೇಂದ್ರ ಸ್ಥಾನ ಬೆಂಗಳೂರು ನಗರ. ಜಿತೇಂದ್ರ ಕುಮಾರ್ IPS ಪೊಲೀಸ್ ಅಧೀಕ್ಷಕರು, ಆಂತರಿಕ ಭದ್ರತಾ ವಿಭಾಗ ಬೆಂಗಳೂರು. ಈ SIT ರಚನೆ ಆಗಿದೆ, ತಡವಾಗಾದ್ರೂ ರಚನೆ ಆಗಿದೆ. ಆದರೆ ಇನ್ನು ಮೇಲೆ ಏನಾಗತ್ತೆ, ಏನಾಗಬೇಕು ಅನ್ನೋದು ಮುಖ್ಯ ಆಗತ್ತೆ. ಸಾಕಷ್ಟು ಜನ ಧರ್ಮಸ್ಥಳದ ವಿಚಾರ ಎತ್ತಿದಾಗ ಬೇರೆ ಬೇರೆ ರೀತಿಯಲ್ಲಿ ಮಾತಾಡುವವರ ಬಾಯನ್ನೂ ಮುಚ್ಚಿಸಿದ್ದಾರೆ. ಮಾತಾಡದಂತೆ ಇಷ್ಟು ದಿನ ತಡೆದಿದ್ದು, ಆದರೆ ಅಲ್ಲೇನಾಗಿದೆಯೋ ಬಿಟ್ಟಿದ್ವು. ಅಲ್ಲಿ ನಿಜಕ್ಕೂ ಅಲ್ಲಿ ನೋಡಿ, ದುರಂತ ನೋಡಿ, ಪಹಲ್ಗಾಮ್ ವಿಚಾರ ಹೇಳಿದಾಗ, ಪಹಲ್ಗಾಮಲ್ಲಿ ಜಾತಿ ಹೆಸರು ಹೇಳಿ ಯಾರನ್ನು ಹೊಡಿಲಿಲ್ಲ ಭಯೋತ್ಪಾದಕರು ಗೊತ್ತಾ? ಧರ್ಮ ಕೇಳಿದ್ದು, ಸತ್ತವ್ರು ಯಾರು? ಎಷ್ಟು ಮಕ್ಕಳು, ಎಂತಹ ಮಕ್ಕಳು? ಅವರು ಕೂಡ ಹಿಂದೂಗಳೇ ಬಹುಪಾಲು. ರುಂಡ ಇರಲಿಲ್ಲ, ಮುಂಡ ಇರಲಿಲ್ಲ.
ಸ್ಕೂಲ್ ಬ್ಯಾಗ್ ಪಕ್ಕದಲ್ಲಿ ಬಿದ್ದಿರ್ತಿತ್ತು ಅನ್ನುವಂಥದ್ದನ್ನು ಓದಿದಾಗ ಕೇಳಿದಾಗ ಯಾವನ್ಗಾದ್ರೂ ರಕ್ತ ಕುದಿಯುತ್ತೆ. ಸತ್ತವ್ರ ಹಿಂದೂಗಳು, ಕೊಲೆ ಆದವ್ರ ಹಿಂದೂಗಳು, ಕೊಂದವ್ರು ಯಾರು? ಕೊಲ್ಲುವಂತಹ ಸ್ಥಿತಿ ಏನಿತ್ತು? ಕೊಲ್ಲುವಂತಹ ದರ್ದ್ ಏನಿತ್ತು? ಯಾವ ತೀಟೆಗೋಸ್ಕರ ಕೊಲ್ಬೇಕಿತ್ತು? ಅಲ್ಲ, ಅಲ್ಲಿ ತಪ್ಪೇ ಆಗಿಲ್ಲಪ್ಪ ಅನ್ನೋದಾದ್ರೆ ಎಲ್ಲರ ಬಾಯಿ ಮುಚ್ಚೋದ್ರಲ್ಲಿ ತಪ್ಪಿಲ್ಲ. ಸತ್ಯಮೇವ ಜಯತೆ ಅನ್ನೋದೊಂದಿದೆ. ಇಲ್ಲ ಆ ಕಡೆಯವರು ಇಲ್ಲ ಈ ಕಡೆಯವರು ಯಾರೋ ಒಬ್ಬರು ತಪ್ಪು ಮಾಡಿಲ್ಲ ಅಂದಿದ್ರೆ ಇಲ್ಲಿ ಇಷ್ಟೊಂದು ಜನ ಹೋರಾಟ ಮಾಡುವಂಥದ್ದು. ಮತ್ತೆ ಒಬ್ಬ ಯೂಟ್ಯೂಬರ್ ಪದೇ ಪದೇ ಈ ವಿಚಾರವನ್ನ ಮಾತಾಡಿದಾಗ ಸಮೀರ್ ಅವರ ವಿರುದ್ಧ ಸಾಕಷ್ಟು ಕೇಸ್ಗಳು ಬಿದ್ದು. ಆದರೆ ಈಗ SIT ರಚನೆ ಮಾಡಿದೆ ಸರ್ಕಾರ. ಇನ್ನು ಮೇಲೂ ಕೂಡ ಜನರಲ್ಲಿ ಆ ಹೆಣ್ಣು ಮಕ್ಕಳ ಪರವಾಗಿ ಇರುವಂತಹ ಒಂದು ಕಾಳಜಿ, ಕಳಕಳಿ, ಕನಿಕರ ಅವೆಲ್ಲವೂ ಕೂಡ ಆಕ್ರೋಶವಾಗಿ ಒಂದು ನದಿಯಂತೆ, ಪ್ರವಾಹದಂತೆ ಆಂದೋಲನ ಜಾಗೃತವಾಗಿ ಜೀವಂತವಾಗಿ ಇದ್ರೆ ಮಾತ್ರ ಈ SITನಲ್ಲೂ ಕೂಡ ಆ ನೊಂದು ನರಕ ಕಂಡು ಸಂಕಟ ಅನುಭವಿಸಿ ಯಾವ ರೀತಿ ವಿಲ ಒದ್ದಾಡಿ ಸತ್ರೋ ಆ ಎಲ್ಲ ಹೆಣ್ಣು ಮಕ್ಕಳ ಆತ್ಮಕ್ಕೆ ಶಾಂತಿ ಸಿಗತ್ತೆ. 1995ರಿಂದ 2014 ತನಕ ತೇಟ್ ಸಲಾರ್ ಮೂವಿಲಿ ಅವನು ಯಾರೋ ಇದಾನಲ್ಲ ಆ ಥರನೇ ಸಿಕ್ಕವರನ್ನೆಲ್ಲ ಹುರಿದು ಮುಕ್ಕಿ ತಿಂದು ಬಿಸಾಕಿ ತೀಡಿ ಬಿಸಾಕಿ ಕೊಂದಿರೋದಿದೆಯಲ್ಲ, ಯಾರು ಕೊಂದ್ರು? ಕೊಂದವ್ರಿಗೆ ಶಿಕ್ಷೆ, ಕಠಿಣ ಶಿಕ್ಷೆ ಆಗ್ಬೇಕಾಗತ್ತೆ. ಯಾಕಂದ್ರೆ ಅವ್ರು ಚಿಕ್ಕವರು, ದೊಡ್ಡವರು, ಮಧ್ಯದವರು ಯಾರೋ ಇಷ್ಟು ಸುದೀರ್ಘ 20 ವರ್ಷಗಳ ಕಾಲ ಅವ್ರು ಆಡಿದ್ದೇ ಆಟ, ಊಡಿದ್ದೇ ಲಗ್ಗೆ, ಯಾರು ಹೇಳಂಗಿಲ್ಲ, ಕೇಳಂಗಿಲ್ಲ. ಇನ್ನೂ ಅದು ಮುಂದುವರಿಯುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾಕೆ SIT ರಚನೆ ಆದ್ಮೇಲೆ ಅಲ್ಲಿ ಒಂದು ಸರ್ಕಾರದ್ದೊಂದು ಪ್ರಮುಖವಾದ ಸಾಲಿದೆ. ಈ SIT ರಚನೆ ಮಾಡಿ ಸರ್ಕಾರದ ನಡವಳಿಗಳು ಪತ್ರದಲ್ಲಿ ಇನ್ನು ಮುಂದೆ ದಾಖಲಾಗಬಹುದಾದಂತಹ ದೂರುಗಳನ್ನು ಒಳಗೊಂಡಂತೆ ಅನ್ನುವಂತಹ ಒಂದು ಸಾಲಿದೆಯಲ್ಲ, ಈಗ ನಿಜಕ್ಕೂ ಅಲ್ಲಿ ಯಾರಾದರೂ ಕಣ್ಣಾರೆ ನೋಡಿದ್ರೆ ಆ ನರಳಾಟವನ್ನ ಕೇಳಿಸ್ಕೊಂಡು ಕೂಡ ಬಾಯಿ ಮುಚ್ಕೊಂಡು ತಲೆ ಬಗ್ಗಿಸ್ಕೊಂಡು ಬಂದಿದ್ರೆ ಆ ಭಾಗದ ಜನ, ಬುದ್ಧಿವಂತ ಜಿಲ್ಲೆಯ ಜನ, ಅತ್ಯಂತ ಮರ್ಯಾದಸ್ಥ ಜನ, ಅತ್ಯಂತ ಶಿಕ್ಷಿತ ಜನ, ವಿದ್ಯಾವಂತರು ಇನ್ನು ಮೇಲೆ SIT ರಚನೆ ಆದ್ಮೇಲಾದ್ರೂ ಹೋಗಿ ತಾವು ಕಂಡ ಕೇಳಿದ ಸುದ್ದಿಗಳ ದೂರನ್ನ ಕೊಟ್ಟು ಬರಬೇಕಾದದ್ದು ಅವರ ಹೊಣೆಗಾರಿಕೆ ಮತ್ತು ಅವರ ಜವಾಬ್ದಾರಿ. ಆ ಜಾಗದಲ್ಲಿ ಹಿಂದುತ್ವ ಅಂತೆಲ್ಲ ಹೇಳುವಂತಹ ಜನ ಸತ್ತ ಈ ಎಲ್ಲ ಹೆಣ್ಣು ಮಕ್ಕಳು, ಬಹುಪಾಲು ಹಿಂದೂ ಹೆಣ್ಣು ಮಕ್ಕಳು, ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು ಅನ್ನೋದಾದ್ರೆ ಆ ಹೋರಾಟ ಮಾಡುವಂತಹ ಹಿಂದೂ ಪರ ಸಂಘಟನೆಗಳು ಕೂಡ ಈಗ ಜಾಗೃತವಾಗಿ ನಿಂತ್ಕೊಂಡು ಇದು ನಮ್ಮ ಹೊಣೆಗಾರಿಕೆ, ನಮ್ಮ ತಂಗಿಯರು, ನಮ್ಮ ತಾಯಿಯಂದ್ರು, ನಮ್ಮ ಮನೆಯ ಮಕ್ಕಳಿಗೆ ಈ ತರ ಅನ್ಯಾಯ ಆಗಿದೆ ಅಂತ ಹೋರಾಟ ಮಾಡಬೇಕು. SIT ಮುಂದೆ ನಿಂತ್ಕೋಬೇಕು. SIT ಅನ್ನುವಂತಹ ಒಂದು ಈಗೇನು ಅವ್ರು ಬರ್ತಾರೆ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು, ಅವರಿಗೆ ಪ್ರೊಟೆಕ್ಷನ್ ಕೊಟ್ಕೊಂಡು ಅವರೇ ಓಡಾಡಬೇಕು. ಬನ್ನಿ ಸರ್, ನಾವು ನಿಮ್ಮ ಜೊತೆಲಿ ಇರ್ತೀವಿ. ಆ ಕೆಲಸ ಆ ಭಾಗದ ಜನ ಮಾಡಲೇಬೇಕಿದೆ. ಇಲ್ಲಾಂದ್ರೆ SIT ಇಂಥವು 100 ಬಂದರೂ ಕೂಡ ಸತ್ತಂತಹ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗೋದಿಲ್ಲ. ನೋಡಿ, ಯಾರೋ ಆ ಹೆಣ್ಣು ಮಕ್ಕಳ ಸ್ಥಿತಿ ನೋಡಿ ಕಂಗಾಲಾಗಿ ಭಯಕ್ಕೋ ಬೆದರಿಕೆಗೋ ಸಾಕ್ಷಿನಾಶ ಮಾಡಿ ಆ ಹೆಣ್ಣು ಮಕ್ಕಳನ್ನು ಹೂತಾಕಿ ಬಂದಂತಹ ವ್ಯಕ್ತಿ ಇಷ್ಟು ವರ್ಷಗಳ ನಂತರ ಎಲ್ಲೋ ಒಂದು ಕಡೆ ಚುರುಕಂದಿರುತ್ತೆ. ಆ ವ್ಯಕ್ತಿ ಬಂದು ಹೇಳ್ತಿದ್ದಾನೆ ಅಂದ್ರೆ ಆ ತಪ್ಪುಗಳನ್ನು ಮಾಡಿದಂಥವ್ರು ಯಾರೇ ಇರಬಹುದು, ಅವ್ರಿಗೊಂಚೂರು ಮನುಷ್ಯತ್ವ ಅನ್ನೋದೇ ಇಲ್ವಾ? ಇನ್ನು ಮುಂದೆ ಈ SIT ರಚನೆ ಆದ್ಮೇಲಾದ್ರೂ ಕೂಡ ಈ ಆಂದೋಲನ, ಜನಾಂದೋಲನ ಬಹುದೊಡ್ಡ ಪ್ರವಾಹವಾಗಿ ಸದ್ದು ಮಾಡಿದ್ರೆ, ಸುದ್ದಿ ಆದ್ರೆ SIT ರಚನೆ ಆದ್ಮೇಲೂ ಕೂಡ ನ್ಯಾಯ ಸಿಗಬಹುದು. SITಗೆ ಕೊನೆಗೂ ಕೂಡ ಇವರು SIT ರಚನೆ ಮಾಡಿರುವಂತಹ ಈ ಸಂದರ್ಭದಲ್ಲಿ ನೂರಾರು ಜನ ಹೆಣ್ಣು ಮಕ್ಕಳು, ಅವರ ಕುಟುಂಬಗಳೇನೇನಾದವು, ಅವ್ರು ಈಗಲೂ ಕಣ್ಣು ಮುಂದೆನೇ ನೋಡ್ತಾ ನಿಂತು ಈಗಲೂ ಸಂಕಟ ಅನುಭವಿಸ್ತಿರುವಂತಹ ಆ ಹೆತ್ತ ಒಡಲುಗಳು, ಕರುಳು ಯಾವ ರೀತಿ ಚುರುಕಂತಿರಬಾರ್ದು. ಯಾರೆಲ್ಲ ಅವಿತು ಕುಳಿತಿದಾರೋ ಇವೆಲ್ಲ ನೋಡಿದ್ದಾದ್ಮೇಲೂ ಕೂಡ, ಕೇಳಿದ್ದಾದ್ಮೇಲೂ ಕೂಡ ಈಗ SIT ಮುಂದೆ ಬಂದು ಎಲ್ಲವನ್ನ ಹೇಳಿದ್ರೆ ನಿಜಕ್ಕೂ ಹುಟ್ಟಿದ್ದಕ್ಕೂ ಸಾರ್ಥಕ ಆಗುತ್ತೆ. ಆ ಭಾಗದ ಜನ
ತಪ್ಪು ಯಾವನ್ ಮಾಡಿದ್ರು ತಪ್ಪೆ. ಸತ್ಯಮೇವ ಜಯತೆ ಅನ್ನೋದೊಂದು ಇದ್ದೇ ಇರುತ್ತೆ. ಸತ್ಯ ನಾಶ ಆಗೋದಿಲ್ಲ, ಸತ್ಯ ಸಾಯೋದಿಲ್ಲ, ಅದು ಜೀವಂತವಾಗಿಯೇ ಇರುತ್ತೆ. SIT ರಚನೆ ಆದಮೇಲೆ ಇನ್ನು ಹೇಗೆ ಈ ಪ್ರಕರಣಗಳು ಮುಂದೆ ಸಾಗ್ತಾವೆ, ಖಾಲಿ ಬಿದ್ದ ತಲೆಬುರುಡೆಗಳು ಎದ್ದು ನಿಂತು ತಮ್ಮ ತಮ್ಮ ನೋವಿನ, ಸಂಕಟದ, ನರಕದ ಕಥೆಗಳನ್ನು ಹೇಳ್ತಾವೆ ಅನ್ನೋದು ಮುಖ್ಯ ಆಗತ್ತೆ. ಹಾಗಿದ್ರೆ SIT ರಚನೆ ಆದಮೇಲೂ ಕೂಡ ಒಂದಷ್ಟು ಜನ, ಸುದೀರ್ಘ 2 ದಶಕಗಳ ಕಾಲ ತಮ್ಮ ಪ್ರಭಾವ ಬೀರಿದ ಜನ ಮತ್ತೆ ತಮ್ಮ ತಾಕತ್ತು ಪ್ರದರ್ಶಿಸೋದಕ್ಕೆ ಮುಂದಾಗೋದೇ ಆದರೆ ಜನ ರೊಚ್ಚಿಗೆಳ್ಳಬೇಕು. ಅದು ತಪ್ಪು, ಯಾರೇ ಮಾಡಿದ್ರು ತಪ್ಪೆ. ಹಾಗಿದ್ರೆ SITಯ ನಂತರವೂ ಕೂಡ ಮತ್ತೆ ಬೇರೆಯ ಷಡ್ಯಂತ್ರಗಳು, ಪ್ರಯತ್ನಗಳು ನಡೀಬಹುದು. ಕಮೆಂಟ್ ಮಾಡಿ.